WH ಅನ್ನು ಎದುರಿಸ್ತಾ ಇದ್ದಾರೆ. 6 ಓವರ್ಸ್ ಮ್ಯಾಚ್ ಇರುತ್ತೆ, ಗಮನಿಸಿ. ಪಂದ್ಯಾಟ ಆರಂಭಿಸಿ. ಅನಗತ್ಯ ಕಾಲಹರಣಕ್ಕೆ ಅವಕಾಶ ಇಲ್ಲ, ಗಮನಿಸಿಕೊಳ್ಳಿ. ಆ ನಿಟ್ಟಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಿನ್ನೆ ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಕೂಟ 2ನೇ ದಿನದ ಅಂತಿಮ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ತಾ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಶಾರ್ಪ್ ಆಗಿ ಟೂರ್ನಮೆಂಟ್ಸ್ ಆಗುತ್ತೆ, ಗಮನಿಸಿಕೊಳ್ಳಿ. ಬೆಳಿಗ್ಗೆ ಯಾವುದು ಶೆಡ್ಯೂಲ್ ಇರುತ್ತೆ ಅವರು ರೆಡಿ ಆಗಿರಬೇಕು. ಈ ರೀತಿಯಾಗಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯ ಆರಂಭಿಸಿ. ಹಂಪರಿಂದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ ಕೂಡ. ಮೊದಲ ವರ್ಗಾಗಿ ಸೂರಜ್ ಮೊದಲ ಓವರ್ನ ಚಾಲ್ತಿಯಲ್ಲಿ. ಯುವರಾಜ್ ಓಕೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಓ ವಾಟ್ ಎ ಡೆಲಿವರಿ. ಸಡನ್ಲಿ ನೆಗೆತವನ್ನು ಕಾಣ್ತಾ ಇದೆ. ಗಿಳಿಯಾರು ನಾಗ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುವಂತ ಆಟಗಾರರು ಕೂಡ. ಒಂದನೇ ಲೆಫ್ಟಿ ಕಿರಣ್, ಬಹಳಷ್ಟು ಅತ್ಯುತ್ತಮ ಆಟಗಾರರು ಕೂಡ ಕ್ರಿಕೆಟ್ ರಂಗದಲ್ಲಿ. ಈ ಮೈದಾನಕ್ಕೆ ಇನ್ನಷ್ಟೇ ಹೊಂದಿಕೊಳ್ಳಬೇಕಾಗಿದೆ. ಮತ್ತೆರಡನೇ ಬಾರಿ ಗಿಳಿಯಾರು ನಾಗನಿಗೆ ಸದ ಚೆಂಡು ತಟ್ಟಿ ಮುಟ್ಟಿ ಒಂದು ಓಟಗಳ ಸೇರ್ಪಡೆ. ಮತ್ತೆ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಲ್ಲಿ HM ಫ್ರಾನ್ಸ್ ಬೆಂಗಳೂರಿನ ತಂಡ ರೇಣುಗೌಡರ ಸಾರಥ್ಯದ ಒಂದು ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ದಾಂಡು ಚೆಂಡಿನ ಪರಿಮಿತವರ್ಗಳ ಲೀಗಿನ ಪಂದ್ಯಾಟದಲ್ಲಿ ಇಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ ಕೂಡ. 6 ಓವರ್ಸ್ ಮ್ಯಾಚ್ ಇರುತ್ತೆ. ಇಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಂಡು ಆಡ್ತಕ್ಕಂಥ ಒಂದು ತಂಡ SWH. ಲೆಫ್ಟಿ ಕಿರಣ್ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಅನುಭವಿ ಆಟಗಾರ ಕೂಡ ಫ್ರೆಂಡ್ಸಿನ ಪರವಾಗಿ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು. ಈ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಡೆ ಕೂಡ. ದಾಂಡು ಚೆಂಡಿನ ಪರ್ಫೆಕ್ಟ್ ಸಮರ ಈ ಅಂಕಣದಲ್ಲಿ ಕಂಡ್ರೆ ಗಾಳಿಯ ಭರಪೂರ ಲಾಭ ಕೂಡ ಆಟಗಾರರಿಗೆ ಲಭಿಸಿದ್ರೆ ನಿಸ್ಸಂಶಯವಾಗಿ ಸಿಕ್ಸರ್ ಬೌಂಡರಿಗಳು ಬರುವ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಅದ್ದೂರಿಯಾಗಿ 3 ದಿನಗಳ ಕ್ರೀಡಾ ಹಬ್ಬ, ಕ್ರೀಡಾ ಹಂಗಾಮ, ಕ್ರೀಡಾ ಜಾತ್ರೆ ಈ ಒಂದು ಮೈದಾನದಲ್ಲಿ ಸಾಗ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಕವರ್ಸ್ ನಲ್ಲಿ ಕಿರಣ್ ಹೊಡೆತ. ಎರಡನೇ ಓಟಗಳಿಗೆ ಅವಕಾಶಗಳು ಕೂಡ ಬರ್ತಾ ಇದೆ. ಕಿರಣ್ ಖಾತೆಯಲ್ಲಿ 2 ಓಟದ ಸೇರ್ಪಡೆ. ಖಾತೆ ಆರಂಭ ಜೊತೆಗಾಗಿ 1 ಓಟದ ಜೊತೆಗಾಗಿ 3 ಓಟಗಳನ್ನು ದಾಖಲಿಸಿದ್ರು HM ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಲಾಸ್ಟ್ 2 balls are remain now. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ರಾಜ್ಯದ ಪ್ರತಿಷ್ಠಿತ ತಂಡಗಳು ಈ ಟೂರ್ನಮೆಂಟ್ ಆಡ್ತಾ ಇದೆ. ಈ ಹಂತದಲ್ಲಿ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಲಾಸ್ಟ್ 1 ಕೊನೆಯ ಬಾರಿ. ಮತ್ತೆ ಬೀಸುವ ಪ್ರಯತ್ನ. ಬಹಳ ಶುದ್ಧ ಹೊಡೆತ. ಫೈನ್ ಲೆಗ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಕಿರಣ್ ಲೆಫ್ಟಿ ಇವಾಗ ಮೊದಲ ಹಂತದಲ್ಲಿ ಬೌಂಡ್ರಿನ ದಾಖಲಿಸಿದ್ರು. ತಂಡ ಮೊತ್ತ 7ಕ್ಕೆ ಲಾಸ್. ಮೊದಲ
ಕಾಣ್ತಾ ಇದೆ ಸಂದೀಪ, ಸಾರಿ ಪ್ರದೀಪ್ ಅಲ್ವಾ, ಎಸ್ ಗಾರ್ ಭಾಗದಲ್ಲಿ. ಈ ತರ ಮತ್ತೆ ಲಾಫ್ಟರ್ ಶಾಟ್ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಸಿಕ್ಸರ್, ಆ ರೋಟದ ಸೇರ್ಪಡೆ ಗಿಳಿಯಾರು ನಾಗ ಸಿಕ್ಸರ್ ಅನ್ನು ದಾಖಲಿಸಿ ಒಂದು ಬಾರಿ ಸೆಂಚುರಿಯನ್ನು ದಾಖಲಿಸಿದಂತ ಆಟಗಾರ ಕೂಡ ಗಿಳಿಯಾರು ನಾಗ. ಆ ಬಳಿಕ ಅದು ಹೋಟೆಲ್ ಡಿವಿಷನ್ ಪಂದ್ಯಾಟವನ್ನು ಕಂಡಿತ್ತು. ಎರಡನೇ ಬಾರಿ 95 ಓಟವನ್ನು ಅದೇ ಒಂದು ಪಂದ್ಯಾಟದಲ್ಲಿ ದಾಖಲಿಸಿದ್ರು ಅನ್ನೋ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆಯೂ ಕೂಡ. 6 ಓವರ್ಸ್ ಮ್ಯಾಚ್ ಈ ಹಂತದಲ್ಲಿ ಎರಡನೇ ಓವರ್ ಚಾಲ್ತಿಯಲ್ಲಿ. ಈ ತರ ಮಧ್ಯೆ ಬೀಸುವ ಪ್ರಯತ್ನ, ಕ್ಯಾಚ್ ಕೈ ಸೇರುವ ಮುಖಾಂತರವಾಗಿ ಗಿಳಿಯಾರು ನಾಗ ವಾಪಸ್ ಆತನ ಕಾಣ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ಪತನ, ಗಿಳಿಯಾರು ನಾಗ ವಿಕೆಟ್ ಪತನವನ್ನು ಕಂಡುಕೊಳ್ತಾ ಇದೆ. 15ಕ್ಕೆ 1 ಹೊತ್ತು ಕಳೆದಾಗೆ ಕ್ರಿಕೆಟ್ನಲ್ಲಿ ಬದಲಾವಣೆ ಆಗ್ತಾ ಇದೆ. ಕಲಿಯೋದು ಬಹಳ ಇದೆ, ಅದರಿಂದ ಕೆಲವು ತಪ್ಪುಗಳಾಗುತ್ತೆ, ಅದನ್ನು ಸರಿಪಡಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಅದರಿಂದ ಈ ರೀತಿಯಾಗಿ ಈ ಟೂರ್ನಮೆಂಟ್ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಗಾಗಿ. ಇತ್ತ ಹೊಸದಾಣಿಗರ ಸೇರ್ಪಡಾಂಕಗಳ ಭಾಗದಲ್ಲಿ ಮ್ಯಾಡಿ ಬರ್ತಾ ಇದ್ದಾರೆ HM ಫ್ರಾನ್ಸ್ ಬೆಂಗಳೂರಿನ ಪರವಾಗಿ. ಮ್ಯಾಡಿಗೆ ಸಂತ ಚೆಂಡು, ನೋಬಾಲ್ ಎನ್ನುವ ಸೂಚನೆ ರವಾನಿಸಿದರು. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಮತ್ತೆ 1 ಓಟದ ಸೇರ್ಪಡೆ. ಫ್ರಾನ್ಸ್ ಬೆಂಗಳೂರು ರೇಣುಗೌಡರು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ. ಈ ಒಂದು ಪಂದ್ಯಕೂಟಕ್ಕಾಗಿ ನಾಳೆ ರೇಣುಗೌಡರು ಕೊರಟಗೆರೆಗೆ ಬರ್ತಾ ಇದ್ದಾರೆ. ಮ್ಯಾಡಿಗೆ ಸಂದ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಆ ನಿಟ್ಟಲ್ಲಿ ಮೊನ್ನೆ ಅಷ್ಟೇ ಗೋವಿಂದರಾಜನಗರ ಪ್ರೀಮಿಯರ್ ಲೀಗ್ನಲ್ಲಿ ಪ್ರತಿಯೊಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ 1,000 ರೂಪಾಯಿಗಳ ಕೂಪನ್ ಜೊತೆ SRB ಸ್ಪೋರ್ಟ್ಸ್ ಮತ್ತು ಪ್ರೋ ಮ್ಯಾಡಿ 1,000 ರೂಪಾಯಿಗಳ ಕೂಪನ್ ಜೊತೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಟ್ಟಿದ್ರು. ಈ ತರ ಮತ್ತೆ ಮ್ಯಾಡಿಗೆ ಸಂತ ಚೆಂಡು, ಮತ್ತೆ ವೈಫಲ್ಯತೆಯನ್ನು ಮಾಡ್ತಾ ಇದ್ದಾರೆ ಕೊರಟಗೆರೆ ಪರಿಸರದಲ್ಲಿ. HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಎರಡನೇ ವಿಕೆಟ್ ಪತನ. ಮ್ಯಾಡಿ ಬ್ಯಾಕ್ ಟು ಫೆವಿಲಿಯನ್. ಇವಾಗ ಬರ್ತಕ್ಕಂಥ ಆಟಗಾರ ಗೊಲ್ಲಹಳ್ಳಿ ಮಂಜ ಬರ್ತಾ ಇದ್ದಾರೆ. ಈ ಮೈದಾನಕ್ಕೆ ಕೂಡ ಸಂಪೂರ್ಣವಾಗಿ ಹೊಂದಿಕೊಂಡು ಆಡಿದರೆ ಗೊಲ್ಲಹಳ್ಳಿ ಮಂಜನನ್ನು ತಡೆಯೋದು ಬಹಳಷ್ಟು ಕಷ್ಟ ಇದೆ. ಹಿಂದಿನ ಎಲ್ಲ ಪಂದ್ಯ ಕೂಟವನ್ನು ಕಂಡ್ರೆ ಇದೇ ಮೈದಾನದಲ್ಲಿ ಅತ್ಯುತ್ತಮ ಆಟವನ್ನು ಕೂಡ ತೋರ್ಪಡಿಸಿದಂಥ ಆಟಗಾರ ಕೂಡ ಗೊಲ್ಲಹಳ್ಳಿ ಮಂಜ. ಇಲ್ಲಿ ಕಿರಣ್ ಲೆಫ್ಟಿ ಜೊತೆ ಅದ್ಯಾವ ರೀತಿಯ ಇನ್ನಿಂಗ್ಸ್ ಅನ್ನ ಕಟ್ಟುತ್ತಾರೆ ನೋಡಬೇಕಾಗಿದೆ. 16 ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರ ನೆಲದಂಚಲಿ ಬಿದ್ದಂಥ ಚೆಂಡು, ಡಾಟ್ ಬಾಲ್.
ಈ ಹಂತದಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 16 ಓಟಗಳನ್ನು ದಾಖಲಿಸ್ತಾ ಇದೆ. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ವೈ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಟೆಕ್ನಿಷಿಯನ್ ಜೊತೆಗಾಗಿ ಎರಡು ಕಡೆ ಬಹಳಷ್ಟು ವ್ಯವಸ್ಥಿತ ಲೈವ್ ಕವರೇಜ್ ಅನ್ನ ವೈ ಸ್ಪೋರ್ಟ್ಸ್ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ. ರವಿ ಅವರನ್ನು ಪರಿಚಯ ಮಾಡ್ತಾ ಇದ್ದಾರೆ. ತಳಮತ ಈ ಹಂತದಲ್ಲಿ 16 ಓಟವನ್ನು ದಾಖಲಿಸಿದ್ರು. 16 ಫಾರ್ ಲಾಸ್ ಆಫ್ 2. ಪಂದ್ಯ ಮುಂದುವರಿಸಿಕೊಳ್ಳಿ. ಲೆಫ್ಟಿ ಕಿರಣ್ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಲೇಟ್ ಕಟ್ ಶಾಟ್. ಉತ್ತಮ ರೀತಿ ಆಟ, ಒಂದು ರೀತಿಯ ಲೆಕ್ಕಾಚಾರವನ್ನು ಕ್ರಿಯೇಟ್ ಮಾಡಿದ್ರು. 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮಂಜಾ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ ಕೂಡ. ದಾಂಡು ಚೆಂಡಿನ ಪರಿಮಿತ ವರ್ಗಗಳ ಲೀಗ್ನ ನಂತರ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಜಯ ಅಪಜಯ ಇನ್ನಷ್ಟೇ ಗೋಚರಿಸಲ್ಪಡಬೇಕಾಗಿದೆ. ಚಾಲ್ತಿಯ 3ನೇ ಓವರ್ನಲ್ಲಿ ರವಿ ಎಸ್ಗಾರ್ ಭಾಗದಲ್ಲಿ ಎರಡನೇ ಚೆಂಡು ತೀರಾ ಫುಲ್ ಟಸ್ ಆಗಿ ಬೀಳ್ತಾ ಇದೆ. ತನ್ಮೂಲಕವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. HM ಫ್ರೆಂಡ್ಸ್ ಬೆಂಗಳೂರು 3ನೇ ವಿಕೆಟ್ ಪತನ. ಆ ನಿಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಈ ಹಂತವನ್ನು ಯಶಸ್ಸನ್ನು ಪಡ್ಕೊಳ್ತಾ ಇದೆ. SWH ಫ್ರಂಟ್ ಲೈನ್ ಡೇಂಜರಸ್ ಆಟಗಾರನ್ನು ಕಳ್ಕೊಂಡಿರ್ತಕ್ಕಂಥ ತಂಡ HM ಫ್ರೆಂಡ್ಸ್ ಬೆಂಗಳೂರು ತಂಡ. ನಸ್ರು ಬರ್ತಾ ಇದ್ದಾರೆ. ನಸ್ರು ಫ್ರಮ್ ಫ್ರೆಂಡ್ಸ್ ಬೆಂಗಳೂರು. ಈ ಋತುವಿನಲ್ಲಿ ಬಹಳಷ್ಟು ಸಾಲು ಪಂದ್ಯಾಟಗಳು IPL ನಂತರ ಲೀಗ್ ಕಮ್ ನಾಕೌಟಿನ ಪಂದ್ಯಾಟಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಮಟ್ಟದ ಪಂದ್ಯಾಟಗಳು ಸ್ವಲ್ಪ ಮಟ್ಟಿಗೆ ಕ್ಷೀಣಿಸಿ ಇರ್ತಕ್ಕಂಥ ಈ ಕ್ಷೇತ್ರ ಇವಾಗ ಈ ಪಂದ್ಯ ಕೋಟಗೆರೆ ಇತಿಹಾಸದಲ್ಲಿ ಒಂದು ರಾಜ್ಯ ಮಟ್ಟದ ಹೊಸ ದಾಖಲೆಯನ್ನ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಗಾಗಿ ಸಮಾನ ಮನಸ್ಕರು, ಒಂದೇ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಆಟಗಾರರು ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ನಸ್ರು 1 ಓಟಗಳನ್ನು ದಾಖಲಿಸಿದ್ರು. ನಸ್ರು ಖಾತೆ ಕೂಡ ಆರಾಮವನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 18 ಓಟಗಳು. 6 overs match, 3rd over in progress. Last 3 balls are remain now. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರವಿ ಎಸ್ಗಾರ್ ಭಾಗದಲ್ಲಿ ಲೆಫ್ಟಿ ಕಿರಣ್ ಮತ್ತೆ ಲೇಟ್ ಕಟ್ ಶಾಟ್ ಅನ್ನು ಮಾಡಿದ್ರು. 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂಕಣ ಭಾಗದಲ್ಲಿ SWH ವಿರುದ್ಧವಾಗಿ ಇವಾಗ ಫ್ರೆಂಡ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಬೆಳಿಗ್ಗೆ 9:15 ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಕೂಟ 12:35 ಹಂತವನ್ನು ಕಂಡುಕೊಳ್ತಾ ಇದೆ. ನೋಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಚೆಂಡು ಈ ಹಂತವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ತನ್ನ ಮೊತ್ತ 21.
1 for loss of 3. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಾಕೂಟದ ಹಗಲು ರಾತ್ರಿಯಾಗಿ ಕೊರಟಗೆರೆ ಮೈದಾನದಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಕಂಡರೂ ಕೂಡ ಇದು ರಾಜ್ಯ ಮಟ್ಟದ ಮೊಟ್ಟ ಮೊದಲ ಬಾರಿ ಒಂದು ದಾಖಲೆ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ಶಿವು ಅವರ ಒಂದು ಸಾರಥ್ಯದಲ್ಲಿ ಅವರ ಮಿತ್ರ ಬಳಗ. ಆ ನಿಟ್ಟಲ್ಲಿ ಮತ್ತೆ ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಅಂಕಿಅಂಶ ಪಠ್ಯನ ಕಂಡುಕೊಳ್ತಾ ಇದೆ ಕೂಡ. ರಾಜ್ಯದ ಪ್ರತಿಷ್ಠಿತ ತಂಡಗಳು ಕೊರಟಗೆರೆಗೆ ಆಗಮಿಸಿಕೊಂಡು ಈ ಟೂರ್ನಮೆಂಟ್ ಅನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ. ಲೆಫ್ಟಿಗೆ ಅಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಠ್ಯನ ಕಂಡುಕೊಳ್ತಾ ಇದೆ. ತಳಮತ 22 30 ಮುಟ್ಟಿ ಒಂದೊಡಗಳ ಸೇರ್ಪಡೆ ಅಂಕಿಅಂಶ ಪಠ್ಯನ ಕಂಡುಕೊಂಡ್ರು. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಅಂಪೈರ್ ಡಿಸಿಷನ್, ಅಂಪೈರ್ ನೋ ಬಾಲ್ ಎನ್ನುವ ಸೂಚನೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಳಮತ 23 ಓಟವನ್ನು ದಾಖಲಿಸ್ತಾ ಇದೆ. ಇದರ ಮಧ್ಯೆ ನಸ್ರುಗೆ ಸಂದ ಚೆಂಡು, ಮತ್ತೆ ಬೀಸುವ ಪ್ರಯತ್ನವನ್ನು ಮುಂದುವರಿಸಿದ್ರು. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಲೆಗ್ ಬಾಯ್, ಯಾವುದೇ ರೀತಿಯಲ್ಲಿ ಓಟುಗಳು ಬಂದರೂ ಕೂಡ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ನಿಟ್ಟಲ್ಲಿ HM ಫ್ರೆಂಡ್ಸ್ ಬೆಂಗಳೂರು ಈ ಹಂತದಲ್ಲಿ 3 ಓವರ್ಗಳ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇದೆ. 24 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ. ನಸ್ರು ಒಂದೆಡೆ, ಲೆಫ್ಟಿ ಕಿರಣ್ ಇನ್ನೊಂದೆಡೆಯಲ್ಲಿ. ಮತ್ತೆ 4ನೇ ಓವರ್ ಚಾಲ್ತಿಗಾಗಿ ಹೊಸ ಬೌಲರ್ನ ಪರಿಚಯ ಮಾಡುವಂಥ ಪ್ರಯತ್ನಗಳು. SWH ಪ್ರದೀಪನನ್ನ ಪರಿಚಯ ಮಾಡ್ತಾ ಇದೆ. ಥ್ಯಾಂಕ್ ಯು. ಪಂದ್ಯ ಮುಂದುವರಿಸಿಕೊಳ್ಳಿ. ಉತ್ತಮ ರೀತಿಯ ಒಂದು ಹೊಡೆತ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. 1 ಓಟಗಳ ಸೇರ್ಪಡೆ. ಆ ನಿಟ್ಟಲ್ಲಿ ಸ್ಟ್ರೈಕ್ ರೋಟೇಟ್ ಅನ್ನು ಮಾಡಿಕೊಂಡು ಆಡುವಂಥ ಪ್ರಯತ್ನಗಳು HM ಫ್ರೆಂಡ್ಸ್ ಬೆಂಗಳೂರು ಮಾಡ್ತಾ ಇದೆ. ಕೆಲವು ವಾತಾವರಣ ಆಟಗಾರಿ ಕೂಡ ಸಮಸ್ಯೆ, ಬಿಸಿಲು, ಚಳಿ, ಮಳೆ ಈ ರೀತಿಯಾಗಿ ಆರೋಗ್ಯ ಕೂಡ ಕೆಲವು ಹಂತದಲ್ಲಿ ಏರುಪೇರಿನ ಫಲಿತಾಂಶಗಳು ನೀಡ್ತಾ ಇದೆ ಆಟಗಾರಿಗೂ ಕೂಡ. ಲೆಫ್ಟಿ ಕಿರಣ್ಗೆ ಸದ ಚೆಂಡು, ನಿರೀಕ್ಷೆ ಮಾಡಿ ಹೊಡೆದಲು ಬರ್ತಾ ಇಲ್ಲ. ನಿಟ್ಟಲ್ಲಿ ಲೆಗ್ ಬಾಯ್ ಮುಖಾಂತರವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. ಮತ್ತೆ 2ನೇ ಬಾರಿ ಮತ್ತೆ ಪ್ರದೀಪ 3ನೇ ಎಸ್ತವನ್ನು ದಾಖಲಿಸಬೇಕಾಗಿದೆ. ಪಂದ್ಯ ಮುಂದುವರಿಸಿಕೊಳ್ಳಿ. HM ವರ್ಸಸ್ SWH. ನಸ್ರುಗೆ ಸಂದ ಚೆಂಡು, ಕವರ್ಸ್, ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಶಾಟ್ ಇದು. ನಸ್ರು ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇಲ್ಲ, ನಿಸ್ಸಂಶಯವಾಗಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ತಳಮತ 30 ಓಟವನ್ನು ದಾಖಲಿಸ್ತಾ ಇದೆ HM ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಲಾಸ್ಟ್ 3 balls ಆರ್ ರಿಮೈನ್ ನೌ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಪ್ರದೀಪ ಎಸ್ಗಾರಿ ಭಾಗದಲ್ಲಿ 6 ಓವರ್ಗಳ ಪಂದ್ಯ 4ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ನಸ್ರುಗೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಫ್ರೆಂಡ್ಸ್ ಬೆಂಗಳೂರಿಗೆ ಬಹಳಷ್ಟು ಅನುಭವದ ಆಟವನ್ನು ತೋರ್ಪಡಿಸಂತ ಆಟಗಾರ ನಸ್ರು.
ಇವಾಗ ಸ್ಟ್ರೈಕ್ನಲ್ಲಿ ಸ್ಟೆಪ್ ಔಟ್ ಅನ್ನು ಮಾಡಿದ್ರು. ಈ ಹಂತದಲ್ಲಿ ಓಟುಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ಶಾರ್ಟ್ ಕವರ್ಸ್ನಲ್ಲಿ ದಾಖಲಾತಿಯನ್ನು ಕಂಡುಕೊಂಡ್ರು. ತನ್ಮೂಲಕ ನೋಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ ಒಂದು ಓಟದ ಸೇರ್ಪಡೆ 1+1. ಎರಡು ಓಟಗಳ ಸೇರ್ಪಡೆ. ಫ್ರೀ ಹಿಟ್ ಚೆಂಡಿನ ಲಾಭನ ಪಡ್ಕೊಳ್ತಾ ಇದೆ. ಈ ತರ ಮೇಲೆ ಲೆಫ್ಟಿ ಕಿರಣ್ಗೆ ಎಸೆದ ಚೆಂಡು. ನೋಬಾಲ್ ಫ್ರೀ ಹಿಟ್. ಯಾವುದೇ ಅಗತ್ಯವಿಲ್ಲ. ಕಿರಣ್ ಸೇಫ್ ಆಗ್ತಾ ಇದ್ದಾರೆ. ಡಾಟ್ ಬಾಲ್. ಫ್ರೀ ಹಿಟ್ ನಲ್ಲಿ ಯಾವುದೇ ಓಟಗಳನ್ನು ದಾಖಲಿಸಿದ್ದಾರೆ. ತನ್ನ ಮೊತ್ತ 32 ಓಟಗಳು. 32. ಮತ್ತೊಂದು ಬಿರುಸಿನ ಹೊಳೆತ. ತನ್ಮೂಲಕವಾಗಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕಿರಣ್ಗೆ ಮತ್ತೆ ಜೀವದಾನ. ಆ ನಿಟ್ಟಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡ ಮೊತ್ತ 33 ಓಟವನ್ನು ದಾಖಲಿಸ್ತಾ ಇದೆ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗಮನಿಸಿಕೊಳ್ಳಿ. ಓವರ್ ಮುಕ್ತಾಯ ಅಂದರೆ 6 ಬಾಲ್ ಮುಕ್ತಾಯ ಆಗಿದೆ ಅಂತ ಲೆಕ್ಕಾಚಾರ. ಆ ನಿಟ್ಟಲ್ಲಿ ಇವಾಗ 4 ಓವರ್ ಮುಕ್ತಾಯದ ಬಳಿಕ ತಂಡ ಮೊತ್ತ 33 ಓಟಗಳು. 33 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಲೆಫ್ಟಿ ಕಿರಣ್ ಮತ್ತು ನಸ್ರು HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಫ್ರೀ ಕ್ವಾರ್ಟರ್ ಫೈನಲ್ ಸಾಗ್ತಾ ಇದೆ. ಬೌಲರ್ ಹೆಸರು ಯುವರಾಜ. 5ನೇ ಓವರ್ ಚಾಲ್ತಿಯಲ್ಲಿ. ಕಿರಣ್ಗೆ ಎಸೆದ ಚೆಂಡು ಮತ್ತೆ ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡನ್ನ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ದಬ್ಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಆರಂಭಿಕ ಆಟಗಾರರಾಗಿ ಗಿಳಿಯಾರು ನಾಗನ ಜೊತೆ ಬಂದಂತ ಕಿರಣ್ ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಬೌಂಡರಿಯನ್ನ ದಾಖಲಿಸಿ ಸಿಂಗಲ್ ಅನ್ನು ರೊಟೇಟ್ ಮಾಡಿಕೊಂಡು ಆಡ್ತಾ ಇದ್ದಾರೆ. ಮತ್ತೆರಡನೇ ಬಾರಿ ಇದರ ಮಧ್ಯೆ ವಿಕೆಟ್ ನ ಆವರಿಸಿಕೊಂಡು ಹೊಡೆಯ ಪ್ರಯತ್ನ. ನಸ್ರು ಓಟವನ್ನು ದಾಖಲಿಸಿದ. ಡಾಟ್ ಬಾಲ್. ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರೇಣುಗೌಡರು ಕಟ್ಟಿ ಬೆಳೆಸಿದ ಸಂಸ್ಥೆ ಫ್ರೆಂಡ್ಸ್ ಬೆಂಗಳೂರು. ಈ ತರ ಮಧ್ಯೆ ಬಿರುಸಿನ ಹೊಡೆತ ದಾಖಲಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ನಸ್ರು ಒಂದು ಓಟವನ್ನು ಮಾತ್ರ ದಾಖಲಿಸಿದ್ರು. ಟೆನ್ನಿಸ್ ಬಾಲ್ ರಂಗದಲ್ಲಿ 360ಕ್ಕೂ ಮಿಕ್ಕಿ ಪ್ರಶಸ್ತಿಗಳನ್ನು ಪಡ್ಕೊಂಡಂತ ಬೆಂಗಳೂರಿನ ಹೆಸರಾಂತ ತಂಡ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಈ ಪಂದ್ಯಾಟವನ್ನು ಆಡ್ತಾ ಇದೆ ಅಂಕಣ ಭಾಗದಲ್ಲಿ. ಮತ್ತೆ ಯುವರಾಜ ಎಸ್ಕಾರ್ ಭಾಗದಲ್ಲಿ. ಈ ತರ ಮಧ್ಯೆ ಲೆಫ್ಟಿ ಕಿರಣ್ಗೆ ಸದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಯೂ ಕೂಡ. ಅಂತಿಮ ಹಂತದಲ್ಲಿ ಕಿರಣ್ ಆರ್ಭಟ ಅಂಕಣ ಭಾಗವನ್ನು ಕಂಡುಕೊಳ್ತಾ ಇದೆ. 5 ಚಾಲ್ತಿಯ 4 ಚೆಂಡುಗಳಲ್ಲಿ ತಂಡದ ಮೊತ್ತ 39. 39 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಯುವರಾಜ 5ನೇ ಬಾರಿ. ಕಿರಣ್ಗೆ ಸಂದ ಚೆಂಡು. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 5 ಚೆಂಡುಗಳಲ್ಲಿ 6 ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಯುವರಾಜ ಈ ಓವರ್ನಲ್ಲಿ ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಾಗಿದೆ ಮೊದಲ ಇನ್ನಿಂಗ್ಸ್ನ 5ನೇ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ ಒನ್.
ಕೊನೆಯ ಬಾರಿಗೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕವಾಗಿ ಕ್ಷೇತ್ರ ವ್ಯೂಹವನ್ನು ಸೃಷ್ಟಿಸಿಕೊಳ್ತಾ ಇದೆ ಬಾರಿ. SWH ಸುಲಭ ಕ್ಯಾಚ್ ಅನ್ನು ಅಂತಲೇ ಪಡ್ಕೊಂಡ್ರು. ಲೆಫ್ಟಿ ಕಿರಣ್ ಬ್ಯಾಕ್ ಟು ಪೆವಿಲಿಯನ್. ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಅಂಕಣ ಭಾಗದಲ್ಲಿ 4ನೇ ವಿಕೆಟ್ ಪತನ. 24 ತಂಡಗಳು ಆಡಿಸಿದಂಥ ಕೊರಟಗೆರೆ ಮೈದಾನ ಸತತವಾಗಿ ಪ್ರತಿಯೊಂದು ಹಂತವನ್ನು ಕಂಡ್ರೆ 5ರಿಂದ 6 ಟೂರ್ನಮೆಂಟ್ಗಳು ಯಶಸ್ಸನ್ನು ಕೂಡ ಈ ಮೈದಾನದಲ್ಲಿ ಯಶೋಗಾಥೆಯನ್ನು ಬರೆದಂಥ ಒಂದು ತಂಡ. ಇಲ್ಲಿ 2025ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೊರಟಗೆರೆ ಇತಿಹಾಸದ ಒಂದು ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ಗಾಗಿ. ಬೌಲರ್ ಹೆಸರು ಉದಯ್. ಅಂತಿಮ ಓವರ್ಗಾಗಿ ಟೈಮರ್ ಇನ್ನೂ ಕೂಡ ಬಾಕಿ ಇದೆ. ಪಂದ್ಯ ಮುಗಿಸ್ಕೊಳ್ಳಿ, ಹಾಗೇನಿದ್ರು ನಾವು ತಿಳಿಸ್ತೀವಿ. ಪಂದ್ಯ ಮತ್ತು ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಉದಯ್ ಎಸ್ ಗಾರ ಭಾಗದಲ್ಲಿ ನಸ್ರು ಗೆಸದ ಚೆಂಡು, ಸ್ಥಳಾಂತರದ ಹೊಳತೆ ಬಾರಿ. ಲಾಂಗ್ ಆನ್ ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ ಬಾರಿ. ಬೌಂಡ್ರಿ, 4 ಓಟದ ಸೇರ್ಪಡೆ. ಆ ನಿಟ್ಟಲ್ಲಿ ಮೊದಲೇ ತಿಳಿಸಾಗಿ ಬಹಳಷ್ಟು ಅಪಾಯಕಾರಿ ಆಟಗಾರ ನಸ್ರು. ಮಿಡ್ಲ್ ಆರ್ಡರ್ನಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡಕ್ಕೆ ನಾವು ಕಂಡಾಗಿ ನೀವು ನೋಡಬಹುದು. ಕೆಲವರಿಗೆ ವಿಚಾರಗಳು ಗೊತ್ತಿದೆ. ಆ ನಿಟ್ಟಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಿಲ್ಲಿಸಿ ಕಟ್ಟಬಲ್ಲಂಥ ಸಾಮರ್ಥ್ಯದ ಆಟಗಾರ ಕೂಡ ನಸ್ರು. ಇವಾಗ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ. ಈ ಥರ ಮತ್ತೆ ಔಟ್ರೇಜ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ 1 ಓಟದ ಸೇರ್ಪಡೆ ಕೂಡ ನಸ್ರು ಪಡ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಸ್ನಾಯು ಸೆಳೆತಕ್ಕೆ ಕೂಡ ಒಳಗಾಗ್ತಾ ಇದ್ದಾರೆ. ಎರಡು ಜಯಸ್ಸುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 2 ಚೆಂಡುಗಳಲ್ಲಿ 5 ಓಟಗಳಿಗೆ ಅವಕಾಶನ ಕೂಡ ಉದಯ ಮಾಡಿಕೊಟ್ರು. ಸೋನು ಗೆಸದ ಚೆಂಡು ಕವರ್ಸ್ನಲ್ಲಿ 1 ಓಟದ ಸೇರ್ಪಡೆ. 2ನೇ ಓಟ ಮಾಡುವ ಪ್ರಯತ್ನಗಳಷ್ಟೇ ಮುಂದುವರಿಕೆನ ಕಾಣ್ತಾ ಇದೆ. ಸೋನು ಪಡುಬಿದ್ರೆ 1 ಓಟವನ್ನು ದಾಖಲಿಸಿ ತಂಡ ಮೊತ್ತ 45. ಚಾಲ್ತಿಯ 6ನೇ ಓವರ್ನಲ್ಲಿ ಸೋನು ಪಡುಬಿದ್ರೆ ಉಡುಪಿ ಮೂಲದ ಆಟಗಾರ, ಫ್ರೆಂಡ್ಸ್ ಬೆಂಗಳೂರಿನ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಸ್ರುಗೆ ಸಂದ ಚೆಂಡು, ಟಾಪ್ ಮ್ಯಾಚ್. ಕ್ಷೇತ್ರ ರಕ್ಷಣೆ ಗುಡ್ ರಕ್ಷಣೆ ವೈಫಲ್ಯ ಕಂಡುಕೊಂಡ್ರು. ಆ ನಿಟ್ಟಲ್ಲಿ ನಸ್ರು ಮತ್ತೆ 1 ಓಟಗಳ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 46 ಓಟಗಳು. 46 ಫಾರ್ ಲಾಸ್ ಆಫ್ 4. 46-5. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಈ ಟೂರ್ನಮೆಂಟಿನ ಮುಖ್ಯ ಪ್ರಾಯೋಜಕರು ಸಂಪೂರ್ಣ ಸಹಕಾರ ತನ್ಮೂಲಕವಾಗಿ ರಿವರ್ಸ್ ಶಾಟ್. ಸೋನು ಪಡುಬಿದ್ರೆ ಮುಖಾಂತರವಾಗಿ ಇವಾಗ ನೋ ಬಾಲ್ ಪ್ಲಸ್ ಬೌಂಡ್ರಿ. 5 ಓಟದ ಸೇರ್ಪಡೆ. ಇತ್ತೀಚಿನ ದಿನಗಳಲ್ಲಿ ಸೋನುಗೆ ಬ್ಯಾಟಿಂಗ್ ಲಭಿಸುವುದೇ ಕಷ್ಟ. ಆ ನಿಟ್ಟಿನಲ್ಲಿ ಸಿಕ್ಕಿದ ಅವಕಾಶಗಳನ್ನು ಸಂಪೂರ್ಣವಾಗಿ ಪಡ್ಕೊಳ್ಳುವಂಥ ಆಟಗಾರ ಕೂಡ ಸೋನು ಪಡುಬಿದ್ರೆ ಫ್ರಮ್ ಬ್ಯಾಂಗ್ಳೂರ್. ಆ ನಿಟ್ಟಿನಲ್ಲಿ ಇಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಸೋನು ಪಡುಬಿದ್ರೆ. ಸ್ಟೆಪ್ ಔಟ್ ಅನ್ನು ಮಾಡಿದ್ರು ತನ್ಮೂಲಕವಾಗಿ
ಮತ್ತೊಂದು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲೇ ತಿಳಿಸಿದ ಹಾಗೆ ಮೊನ್ನೆ ಅಷ್ಟು ನಡೆದಂಥ ಗೋವಿಂದರಾಜ ಪ್ರೀಮಿಯರ್ ಲೀಗ್ GPL ಪಂದ್ಯಾಕೂಟದಲ್ಲಿ ಅರ್ಧ ಶತಕವನ್ನು ದಾಖಲಿಸಿದ್ರು. ಇದು ಕೂಡ ಸೋನು ಪಡುಬಿದ್ರಿ ಇತಿಹಾಸದಲ್ಲಿ ಅದು ಕೂಡ ದೊಡ್ಡ ಮಟ್ಟದ ಒಂದು ಪಂದ್ಯಾಕೂಟವಾಗುತ್ತೆ. ಇಲ್ಲಿ ಮತ್ತೆ ಯಶಸ್ಸಿನ ಆಟವನ್ನು ತೋರ್ಪಡಿಸ್ತಾ ಇದೆ ಅಂಕಣ ಭಾಗದಲ್ಲಿ. ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಉದಯ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು, ಕ್ಷೇತ್ರ ರಕ್ಷಣೆ ಗುಡ್ ರಕ್ಷಣೆ ವಿಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ, ಎರಡನೇ ಪ್ರಯತ್ನ, ರನ್ಔಟ್ಗೆ ಅವಕಾಶ ಇದೆ. ತನ್ಮೂಲಕವಾಗಿ ರನ್ಔಟ್. ಸೋನು ಪಡುಬಿದ್ರೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕೇವಲ ಒಂದು ಓಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಐವತ್ತಾರು ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ 57 ಓಟದ ಒಂದು ಟಾರ್ಗೆಟ್ ಕೂಡ ಇದೆ. 36 ಎಸೆತ, 57 ಓಟದ ಅವಶ್ಯಕತೆ. WH ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬರಬೇಕು, ನಿಮ್ಮನ್ನ ಕೇಳ್ತಾ ಇದ್ದೀವಿ. ದಿನದ ಅಂತಿಮ ಪಂದ್ಯಾಟ ಸಾಗ್ತಾ ಇದೆ. ಆಟಗಾರರ ಹೆಸರನ್ನು ನೀವು ಕೊಡಬೇಕಾಗತ್ತೆ. ದಯವಿಟ್ಟು ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಪ್ರದೀಪ ಮತ್ತು ಮಹೇಶ್ ಆರಂಭಿಕ ಹಂತದ ಆಟಗಾರರು ಅಗ್ಗಣ ಒಳಭಾಗವನ್ನು ಕಟ್ಕೊಳ್ತಾ ಇದ್ದಾರೆ ಕೂಡ. ಮೊದಲ ಚೆಂಡಿಗಾಗಿ ಪ್ರದೀಪ SRಗೆ ಭಾಗ ಮೊದಲ ಚೆಂಡಿಗಾಗಿ ಯಾರ್ ಕಲ್ಲ ಡಾಲವಾರಿ ಮಧ್ಯೆ ಕ್ಲೀನ್ ಬಾಲ್ ಟೌಟಿ ಬಾರಿ ಮೊದಲ ಚೆಂಡಿನಲ್ಲೇ ವೆರಿ ಫಾಸ್ಟ್ ಬಾಲ್ ಅಲ್ಲ ವಿಕೆಟ್ ಅನ್ನು ಇವಾಗ ಪಡ್ಕೊಂಡ್ರು. ಶೂನ್ಯಕ್ಕೆ ಮೊದಲ
ಆಘಾತವನ್ನ ಕಾಣ್ತಾ ಇರ್ತಕ್ಕಂಥ ತಂಡ. ವಿಕೆಟ್ಸ್ ಪತನ. ಪ್ರದೀಪ್ ವಾಪಸ್ ಆದ್ರೆ ಮೊದಲ ಚೆಂಡಿನಲ್ಲಿ ಪ್ರದೀಪ್ ವಿಕೆಟ್ ಅನ್ನ ಪ್ರದೀಪ್ ಅವರು ಇವಾಗ ಪಡ್ಕೊಂಡ್ರು. ಆ ಪ್ರಸಾದ್ ಪಡ್ಕೊಳ್ತಾ ಇರುವಂತ ಎಸಗಾರ ಕೂಡ ಹೊಸ ದಾಂಡಿಗಳ ಕಳಿಕೆಯನ್ನು ಮಾಡ್ತಾ ಇದೆ. ಹಂತಕ್ಕಾಗಿ ಅಂಗಣ ಒಳಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪಿನ ಹಗಲು ರಾತ್ರಿಯ ಪಂದ್ಯಕೂಟದ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 57 ಓಟವನ್ನು ರೀಚ್ ಮಾಡಬೇಕಾಗಿದೆ ಕೂಡ ಹೊಸ ದಾಂಡಿಗನ ಕಳಿಕೆಯನ್ನು ಮಾಡ್ತಾ ಇದೆ. ಇದನ್ಮದೆ ಮತ್ತೆ ವಿಕೆಟ್ಸ್ ಪತನ. 2 ಚೆಂಡುಗಳಲ್ಲಿ 2 ವಿಕೆಟ್ ಅನ್ನ ಇವಾಗ ಲೆಫ್ಟಿ ಪ್ರಸಾದ್ ನೇರಳಕಟ್ಟೆ ಪಡ್ಕೊಂಡ್ರು. ಬಹುಶಃ ಇದೇ ರೀತಿಯ ವಿದ್ಯಮಾನವನ್ನ ನೆನಪಿಸುವ ಹಂತವನ್ನು ಪಡ್ಕೊಂಡ್ರೆ ದಾವಣಗೆರೆ ಶಾಮನೂರು ಪಂದ್ಯಾಟದಲ್ಲಿ 6 ಚೆಂಡುಗಳಲ್ಲಿ 6 ವಿಕೆಟ್ಸ್ ಅನ್ನ ಕೂಡ ಇದೇ ಪ್ರಸಾದ್ ನೇರಳಕಟ್ಟೆ ಪಡ್ಕೊಂಡಂತ ಏಕಮಾತ್ರ ಆಟಗಾರ. ಹೊಸ ದಾಖಲೆಯನ್ನು ಟೆನ್ನಿಸ್ ರಂಗದಲ್ಲಿ ಬರದಂತ ಆಟಗಾರ ಕೂಡ ಅದೇ ಯಾವ ರೀತಿ ಎಸಗಾರಿಕೆಯ ಮುಂದಿನ ಚೆಂಡುಗಳ ದಾಖಲಿಸಬೇಕಾಗಿದೆ. ಮತ್ತೊಬ್ಬ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇದೆ ಹಂತಕ್ಕಾಗಿ ಅಂಗಣ ಒಳ ಭಾಗದಲ್ಲಿ. ಲೆಫ್ಟಿ ಪ್ರಸಾದ್ ಈ ನಡುವೆ ಹೆಸರುವಂತಹ ಚೆಂಡು ಸ್ವಿಪ್ ಶಾಟ್ ಕಾಣಬಲ್ಲ ಹೊಡೆತ ಒಂದೊಳ ಪೂರೈಕೆಯನ್ನ ಕೂಡ ಹಂತಲ ಮಾಡಿಕೊಂಡ್ರ ತಂಡದ ಮತ್ತು ಆರಂಭವನ್ನು ಇಲ್ಲಿ ಕಾಣ್ತಾ ಇದೆ. 50+ ಓಟಗಳು ಇಲ್ಲಿ ಟಾರ್ಗೆಟ್ ಸಂಖ್ಯೆ ಆಗಿದೆ. ಅದ್ಯಾವ ರೀತಿಯಾಗಿ ಚೇಸಿಂಗ್ ಅನ್ನ ಮಾಡ್ತಾ ನೋಡಬೇಕಾಗಿದೆ ಕೂಡ. ಬಹಳಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಫ್ರೆಂಡ್ಸ್ ಬೆಂಗಳೂರು HM ಫ್ರೆಂಡ್ಸ್ ಅನ್ನುವಂಥ ರೂಪದಲ್ಲಿ ನಾವು ಹಾಕಿದ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಟೆಪ್ ಔಟ್ ಅನ್ನು ಮಾಡಿದ ಬಳಸೋದ ಹೊಡೆತ ಕೂಡ ಬೌಲರ್ಸ್ ಬ್ಯಾಟ್ ಆಟನ ಇವಾಗ ದಾಖಲಿಸ್ತಾ ಇದ್ದಾರೆ. ಒಂದೋಟ ಮಾತ್ರ ಅಂಕಿ ಅಂಶಗಳ ಪಟ್ಟಣ ಸೇರ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ ಕೇವಲ 2 ಊಟವನ್ನು ತಲುಪ್ತಾ ಇದೆ. ದಿನದ ಅಂತಿಮ ಪಂದ್ಯ ಕೂಡ ಈತ ಸಾಗ್ತಾ ಇದೆ. ಸ್ಟೆಪ್ ಔಟ್ ಅನ್ನು ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಕವಾಸಿ ಭಾಗವನ್ನು ಕಂಡ ಚೆಂಡು ಒಂದೊಡ್ಡ ಸೇರ್ಪಡೆ ಅವಕೇನವಾಗಿ 2ನೇ ಓಟಗಳ ಪೂರೈಕೆಯನ್ನು ಕೂಡ ಈ ಹಂತ ದಾಂಡಿಗರು ಸುಲಭ ಸಾಧ್ಯ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. SWH ರೈಸಿಂಗ್ ಸ್ಟಾರಿನ ಪರವಾಗಿ. ಅಂತಿಮ ಚೆಂಡಿಗೆ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇದ್ದಾರೆ ಲೆಫ್ಟಿ ಪ್ರಸಾದ್. ಅದೇ ರೀತಿ ಹೊಡೆತಗಳು ದಾಖಲಾಗ್ತಾ ಇದೆ. ಡಿಪಕ್ಷ ಒಂದಷ್ಟು ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಣ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡ ಆರಂಭಿಕ ಪವರ್ ಪ್ಲೇವರ್ ಮುಕ್ತಾಯದ ಬಳಿಕ 6 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 5 ಓಟಗಳು. ಮೊದಲ 2 ವಿಕೆಟ್ಸ್ಗಳನ್ನು ಕಳ್ಕೊಂಡು ಆಡಿದಂಥ ತಂಡ ಕೇವಲ 5 ಓಟ್ಗಳ ಮಂದದವರಲ್ಲಿ ಅವಕಾಶವನ್ನು ಲೆಫ್ಟಿ ಪ್ರಸಾದ್ ಮಾಡಿಕೊಟ್ರೆ ಇವಾಗ 2ನೇ ಓವರ್ ಮೊದಲ ಚೆಂಡಿಗಾಗಿ ಅಭಿಪರಿಚಯವನ್ನು ಮಾಡ್ತಾ ಇದೆ HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. 24 ತಂಡಗಳ ಹಣಾಹಣಿಯ ಪಂದ್ಯ ಅಂಗಣ ಒಳಭಾಗದಲ್ಲಿ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ ಯಶಸ್ಸನ್ನು ಕಾಣ್ತಾ ಇದೆ ಕೂಡ. ರಾತ್ರಿಯ ಪಂದ್ಯಾಟದಲ್ಲಿ ಮಧ್ಯರಾತ್ರಿಯ ಪಂದ್ಯ ಅಂಗಣದ ಒಳಭಾಗವನ್ನು ಕಡ್ಕೊಳ್ತಾ ಇದೆ. ಸಮಯ 1 ಗಂಟೆ ಸಮೀಪಕ್ಕೆ ಬರ್ತಾ ಇದೆ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳು. ಆರಂಭಿಕ ಜಾರಿಯನ್ನು ಕಂಡ ಚೆಂಡು ಒಂದಳೇಶ್ವರ ಸೇರ್ಪಡೆ 2ನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ನಸ್ರು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಈತ ಫ್ರೆಂಡ್ಸ್ HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ 2 ಓಟ ಅಂಕಿಅಂಶಗಳ ಪಟ್ಟಣ ಕಡ್ಕೊಳ್ತಾ ಇದೆ. ಹಂತದಲ್ಲಿ ತಂಡದ ಮೊತ್ತ ಕೂಡ 7 ಓಟವನ್ನು ತಲುಪ್ತಾ ಇದೆ. 29 balls are remaining now. 50 runs are required.
29 ಎಸೆದ 50 ಓಟ್ಗಳು ಬರಬೇಕಾಗಿದೆ. ಸ್ಟೆಪ್ ಔಟ್ ಅನ್ನ ಕಾಣ್ತಾ ಇದ್ದಾರೆ ಈತನ ಮಧ್ಯೆ. ಕ್ಲೋಸ್ ಆಗಿರುವಂತ ಒಂದು ಸ್ಟಂಪಿಂಗ್ ಅನ್ನ ಕೂಡ ಈ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ತರ್ಣ ಸೂಚನ ನಿರ್ಣಾಯಕರು ಈ ಹಂತದಲ್ಲಿ ಕೂಡ ಮಾಡಿದ್ರು. ಇದು ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಬಹಳ ಸುಂದರದ ಒಂದು ಕ್ಲೋಸ್ ಸ್ಟಾಂಪಿಂಗ್ ಅನ್ನ ಇವಾಗ ಮಾಡಿಕೊಂಡ್ರೆ ಮುಖ್ಯವಾಗಿ ವಿಕೆಟ್ಸ್ ಪತನವು ಕೂಡ. ಹೊಸ ದಾಂಡಿಗಳ ಪರಿಚಯವನ್ನು ಈ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥ SWH ಗಳ ತಂಡ ಅಂಗಣಗಳು ಹೊಸ ದಾಂಡಿಗಳ ಪರಿಚಯವನ್ನು ಈ ಹಂತದಲ್ಲಿ ಮಾಡ್ತಾ ಇದೆ. ಕೊನೆ 4 ಎಸ್ಗಳು ಬಾಕಿ ಉಟ್ಕೊಳ್ತಾ ಇದೆ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಒಂದೋಟ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಯಾಸ್ಕಾರಿಕ ಭಾಗವನ್ನು ಕಡ್ಕೊಳ್ತಾ ಇದ್ದಾರೆ. ಸುಂದರತೆ ಒಂದು ಎಸೆತ, ಮತ್ತೆ ಓಟ್ಗಳು ಬಿಡ್ತಾ ಇಲ್ಲ. ಡಾಡೆಡ್ ಚೆಂಡುಗಳು ಮತ್ತೆ ಸೇರ್ಪಡೆಯೂ ಕೂಡ. ಎರಡನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕೊನೆಯ 3 ಎಸೆತ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ತಂಡದ ಮತ್ತೆ 9 ಓಟಗಳು. ಯಾರ್ಕರ್ಲ್ಯಾಂಡ್ ಆಳುವರು ಇದರ ಮಧ್ಯೆ LBW ಲಾಗ್ ಬಿಫೋರ್ ದ ವಿಕೆಟ್ಗಾಗಿ ಇವಾಗ ಮತ್ತೆ ವಿಕೆಟ್ಸ್ಗಳ ಆಘಾತವನ್ನು ಕಟ್ಕೊಂಡ್ರು. ಮತ್ತೊಂದು ವಿಕೆಟ್ ಸೋರುಳ್ತಾ ಇದೆ ಹಂತದಲ್ಲಿ. ನಾಲ್ಕನೇ ವಿಕೆಟ್ ಸಹಿತ ಉರುಳ್ತಾ ಇದೆ ಕೂಡ SWH ಗಳ ಪರವಾಗಿ. ಲೈಟ್ಸ್ ಗಳ ಅಡಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೋರ್ವ ಹೊಸ ದಾಂಡಿಗರ ಪರಿಚಯವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ. ಶಾರ್ಟ್ ರೈಸಿಂಗ್ ಡೆಲಿವರಿ ಒಂದು ಓಟಗಳ ಪೂರೈಕೆಯನ್ನು ಕೂಡ ಈ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. 1+1 2 ಓಟಗಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 2 ಓಟಗಳ ಸೇರ್ಪಡೆ 11ರ ಮೊತ್ತವನ್ನು ತಲುಪ್ತಾ ಇದೆ. ಐದನೇ ಚಣಿಗೆ ಮತ್ತೆ ABSR ಭಾಗದಲ್ಲಿ ಪೂರ್ಣಾಂತವಾಗಿ ಬೀಳ್ತಾನ ಚೆಂಡು. 30 ಓಟಗಳ ಪೂರೈಕೆಯನ್ನು ಕೂಡ ಆಟಗಾರರು ಮತ್ತೆ ಮಾಡಿಕೊಂಡ್ರು. ಸೋನು ಪಡುಬಿದ್ರ ಕ್ಷೇತ್ರಕ್ಷಣೆಯನ್ನ ಈ ಹಂತದಲ್ಲಿ ಕಾಣ್ತಾ ಇರ್ತಕ್ಕಂಥ ಆಟಗಾರ ಕೂಡ 1 ಓಟಗಳ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇದ್ದಾರೆ. ಕೋಟಗರ ಐತಿಹಾಸಿಕ ಮೊದಲ ಬಾರಿಯ ರಾಜ್ಯ ಮಟ್ಟದ ಹೊನಲ ಬೆಳಕಿನ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಸ್ಲೋವರ್ ಮಾದರಿಯ ಚೆಂಡುಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಿರೀಕ್ಷಿತ ಓಟ್ಗಳು ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಚೆಂಡುಗಳು ಭತ್ತ ಸೇರ್ಪಡೆ ಕಾಣ ಮುಖ್ಯವಾಗಿ ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 12 ಓಟಗಳು. ಇನ್ನುಳಿದ 24 ಎಸೆತ 40
5 ಓಟ್ಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ದಾನು ಹೆಸರುವಂತ ಚೆಂಡು ವೈಡ್ ಬಾಲ್. ಸೂಚನೆ ಇವಾಗ ನಿರ್ಣಾಯಕರು ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಒಂದು ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಇತ್ತ 3ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ ಕೂಡ HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು. ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದಾರೆ. 2ನೇ ಓಟವನ್ನು ಕಾಣುವಂಥ ಒಂದು ಪ್ರಯತ್ನಗಳು ಯಶಸ್ಸನ್ನು ಕೂಡ ದಾಂಡಿಗರು ಈ ಹಂತದಲ್ಲಿ ಮತ್ತೆ ಪಡ್ಕೊಂಡ್ರು. ಅವಳಿ ಓಟ ಮತ್ತೆ ಸೇರ್ಪಡೆಯೂ ಕೂಡ. ತನ್ನ ಮತ 15 ಓಟವನ್ನು ತಲುಪ್ತಾ ಇದೆ. ಇದರ ಮಧ್ಯೆ ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಕ್ಲೀನ್ ಬೌಲ್ಡ್ ಔಟ್. ಈ ಬಾರಿ ವಿಕೆಟ್ ಸ್ಪಂದನ. SWH ತಂಡ ಕಾಣ್ತಾ ಇದೆ ರೈಸಿಂಗ್ ಸ್ಟಾರ್ನ ಪರವಾಗಿ. ಇತ್ತ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ SWH ರೈಸಿಂಗ್ ಸ್ಟಾರಿನ ಪರವಾಗಿ. ಪಂದ್ಯಾಟ ಮತ್ತೆ ಮುಂದಕ್ಕೆ ಆಗ್ತಾ ಇದೆ. 3ನೇ ಚಾಲ್ತಿಯಲ್ಲಿ 3ನೇ ಚೆಂಡಿಗಾಗಿ ಲೆಫ್ಟಿ ದಾನುವ ಸರ್ವಾದ ಚೆಂಡು. ಮತ್ತೆ ಓಟ್ಗಳು ಬಿಡ್ತಾ ಇಲ್ಲ. ಡಾಡಾಡಿ ಚೆಂಡುಗಳು ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಣ ಕಡ್ಕೊಳ್ತಾ ಇದೆ. ಕೊನೆಯ 3 ಎಸೆತ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ನಾಲ್ಕನೇ ಚೆಂಡು ಕವಚಿವಾದ ನಡುವೆ ಬಹಳಷ್ಟು ಒಂದು ಹೊಡೆತ ಕೂಡ. ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಬಹಳಷ್ಟು ಕ್ಷೇತ್ರ ರಕ್ಷಣೆ ಇತ್ತ ಕವಚಿವ ದಾಖಲಾಗ್ತಾ ಇದೆ. ಒಂಟಿ ಓಟ್ಗಳ ಸೇರ್ಪಡೆನ ಕಡ್ಕೊಂಡ್ರು. ದಾನು ಹೆಸರು 5ನೇ ಚೆಂಡಿನ ಮತ್ತೆ ಫುಲ್ ಶಾಟ್. ಮೇಟಿಗಡಿ ಭಾಗವನ್ನು ಕಡ್ಕೊಳ್ತಾ ಇದೆ ಸೋನು ಪಡುಬಿದ್ರೆ ಕ್ಷೇತ್ರರಕ್ಷಕ. ಕೇವಲ 1 ಓಟ ಮಾತ್ರ ಅಂಕಿ ಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಇವಾಗ 17 ಓಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ ಕೊನೆ ಒಂದು ಎಸೆ ಬಾಕಿ ಉಳ್ಕೊಳ್ತಾ ಇದೆ ಓವರಲ್ಲೇ. ಸುಂದರ ಹೊಡೆದ ವಾಸು ಪ್ರಕಾಶ್ ಕ್ಷೇತ್ರರಕ್ಷಣೆ ಕವರ್ಸಿವ ದಾಖಲಿಸಿದ್ರು. ವೋಟ್ಗಳು ಬಿಡ್ತಾ ಇಲ್ಲ. ಮಾತನಾಡಿ ಚೆಂಡುಗಳ ಮುಖ್ಯವಾಗಿ ಧನುಷ್ ಯಶಸ್ವಿ ಅವರನ್ನು ಮುಗಿಸಿದ್ರು ಫ್ರೆಂಡ್ಸ್. HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ನಿಟ್ಟಲ್ಲಿ ಅರ್ಥಾತ್ 3 ಓವರ್ಗಳ ಮುಕ್ತಾಯ 18 ಚೆಂಡುಗಳ ಮುಕ್ತಾಯದ ಬಳಿಕ 17 ಓಟ್ಗಳು ದಾಖಲಾಗ್ತಾ ಇದೆ. 4 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ. ಪಂದ್ಯಾಟ ಜಯಕ್ಕಾಗಿ ಗೆಳೆಯರು ನಾಗ ಈತ ಚೆಂಡನ್ನ ಇವಾಗ ಪಡ್ಕೊಳ್ತಾ ಇರುವಂತ ಬೌಲರ್. 4ನೇ ಓವರ್ ಮೊದಲ ಚೆಂಡಿಗಾಗಿ HM ಫ್ರೆಂಡ್ಸ್ ಬೆಂಗಳೂರು ಪರವಾಗಿ. ರೇಣುಗಳ ಸಾರದಲ್ಲಿ ಬೆಂಗಳೂರಿನಲ್ಲಿ 5 ಲಕ್ಷ ರೂಪಾಯಿಗಳ ಅವಿಸ್ಮರಣೀಯ ಪಂದ್ಯಾಟವನ್ನ ನಡೆಸಿದಂತ ಒಂದು ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಗೆಳೆಯರು ನಾಗ ಇದರ ಮಧ್ಯೆ ಹೆಸರುವಂತ ಚೆಂಡು ಗುಟ್ರಕ್ಷಣೆ ವೈಫಲ್ಯವನ್ನು ಕಂಡ್ರು. ಒಂದೊಳ ಹೆಚ್ಚುವರಿಯ ಸೇರ್ಪಡೆ ಅಂಕಿ ಅಂಶಗಳ ಖಾತೆಯನ್ನು ಕಡ್ಕೊಳ್ತಾ ಇದೆ. ಅದರಲ್ಲಿ 22 ಓಟಗಳು ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 18 ಓಟವನ್ನು ತಲುಪ್ತಾ ಇದೆ 4ನೇ ಓವರ್ನಲ್ಲೇ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನ. ಮತ್ತೆ ಓಟಗಳ ಅವಕಾಶವನ್ನ ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ವಿಕೆಟ್ಸ್ ಆಘಾತ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ.
ಅಂತಿಮ 3 ಸಭಾಕಿ ಉಳ್ಕೊಳ್ತಾ ಇದೆ ಕುಟುಂಬವನ್ನಾಲೆ ಗೆಳೆಯರು ನಗ ಎಸ್ಗಾರಿಕೆ ಭಾಗವನ್ನು ಇವಾಗ ಕಾಣುತ್ತಾ ಇರ್ತಕ್ಕಂಥ ಬೌಲರ್ ಕೂಡ 4ನೇ ಚೆಂಡಿಗಾಗಿ ಪೂರ್ಣಾಂತವಾಗಿ ಬೀಳಿದ ಚೆಂಡು ಮುಟ್ಟಿ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಒಂದೊಂದು ಸೇರ್ಪಡೆ 2ನೇ ಓಟವನ್ನು ಕೂಡ ಸುಲಭ ಸಾಧ್ಯವಾಗಿ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಅಂಕಿ ಅಂಶಗಳ ಬಡಿ 2 ಓಟಗಳ ಸೇರಿ ಲೆಗ್ ಬಾಯ್ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 20 ಓಟವನ್ನು ಇವಾಗ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬಂತೆ ಬರ್ತಾ ಇಲ್ಲ. ನಿರೀಕ್ಷಿತ ಓಟಗಳನ್ನು ದಾಖಲಿಸ್ತಾ ಇಲ್ಲ ಕೂಡ ಗೆಳೆಯರು ನಾಗ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಂತದಲ್ಲಿ ವಿಕೆಟ್ಸ್ ಮತ್ತೆ ಪತನವನ್ನು ಕಾಣುತ್ತಾ ಇದೆ. ಆರಂಭಿಕ ಹಂತ ಇಲ್ಲ. ಕೊನೆ 3 ಸಭಾಕಿ ಉಳ್ಕೊಳ್ತಾ ಇದೆ. 4ನೇ ಚೆಂಡು ಮುಟ್ಟಿ ಓಟಗಳ ಸೇರ್ಪಡೆಯನ್ನು ಕೂಡ ಆಟಗಾರರು ಮತ್ತೆ ಮಾಡಿಕೊಳ್ತಾ ಇದ್ದಾರೆ. ಶಾರ್ಟ್ ಫುಲ್ ಕಳಿಕೆಯನ್ನ ಮಾಡ್ತಾ ಇದ್ದಾರೆ. ಹಂತಕ್ಕಾಗಿ 9 ವಿಕೆಟ್ಸ್ಗಳನ್ನು ಕಳ್ಕೊಂಡ ತಂಡ 24 ಓಟವನ್ನು ದಾಖಲಿಸಿಕೊಂಡು ಆಡ್ತಾ ಇದೆ. 5ನೇ ಅಂತಿಮ ಎಸ ಮಾತ್ರ ಬಾಕಿ ಇದೆ. ಮ್ಯಾಡಿಯ ಚೆಂಡು ಇದರ ಮಧ್ಯೆ ಶಾರ್ಟ್ಲ್ಯಾಂಡ್ ಡೆಲಿವರಿ ಸೋವರ್ ಮಾತ್ರ ಒಂದು ಚೆಂಡನ್ನು ಎಸೆದ್ರು. ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯ 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ 30 ಚೆಂಡುಗಳ ಮುಕ್ತಾಯದಲ್ಲಿ ಇವಾಗ ತಂಡದ ಮೊತ್ತ 24 ಓಟಗಳು.
6 ಎಸೆತ ಜಯಕ್ಕಾಗಿ 33 ಓಟ್ಗಳ ಅವಶ್ಯಕತೆ ಇದೆ. ಗೆಳೆಯರು ನಾಗ ಮತ್ತೆ ಸ್ಕಾರ್ಗೆ ಭಾಗವನ್ನು ಕಾಣ್ತಾ ಇದ್ದಾರೆ ಅಂತಿಮವರೆಗಾಗಿ. ಓಟ್ಗಳ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಅಂತಿಮ 5 ಎಸೆತ ಮಾತ್ರ ಬಾಕಿ ಇದೆ. ಅಂತಿಮ ಲಾಸ್ಟ್ ಓವರ್ ಪ್ರಗತಿಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಕ್ಲೀನ್ ಬಾಲ್ ಆಟ ಆಗಮಗ್ಯಾನವಾಗಿ ಇಂಥ ಸರ್ವ ಪತನವನ್ನು ಕಾಣ್ತಾ ಇದೆ ಕೂಡ. SWH ತನ್ನೆಲ್ಲ ವಿಕೆಟ್ಸ್ಗಳನ್ನು ಕಳ್ಕೊಂಡ್ರು. ನಿರ್ಣಾಯಕ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದೆ. ಮುಂದಿನ ಹಂತವನ್ನು ಕಳ್ಕೊಳ್ತಾ ಇದೆ. HM ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ಅಭಿಮಾನದ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಪರಾಜಯವನ್ನು ಕಂಡ ತಂಡ ಇದುವರೆಗೆ ಬಹಳಷ್ಟು ಉತ್ತಮ ಆಟವನ್ನು ಆಡಿದಂಥ ತಂಡ SWH ರೈಸಿಂಗ್ ಸ್ಟಾರ್ ಆಟಗಾರರಿಗೆ ಕೂಡ ಭಾಗವಹಿಸಿದಾಗಿ ಅಭಿಮಾನದ ಕೃತಜ್ಞತೆಯನ್ನು ಕೂಡ ಸಮರ್ಪಿಸಿಕೊಂಡು ಇವತ್ತಿನ ಪಂದ್ಯಾಟವನ್ನು ಮುಗಿಸುವಂತ ಸಮಯ 1 ಗಂಟೆ ಸಮೀಪಕ್ಕೆ ಬರ್ತಾ ಇದೆ. ಇವತ್ತಿನ ಪಂದ್ಯಾಟವನ್ನು ಮುಗಿಸುವ ಹಂತಕ್ಕೆ ಬರ್ತಾ ಇದ್ದೇವೆ ಕೂಡ.